ಆತ್ಮೀಯ ಶಿಕ್ಷಕ ಬಂಧುಗಳೇ, ಈ ವಿಡಿಯೋದಲ್ಲಿ ನಾವು ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ STMC ಸರ್ವೆಯ ಪ್ರಶ್ನಾವಳಿಗಳನ್ನು ಶಾಲಾ ಹಂತದಲ್ಲಿ ಹೇಗೆ ಫಿಲ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ನೀವು ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಿದ್ರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಡೆಸ್ಕ್ಟಾಪ್ ಅಥವಾ ಮೊಬೈಲ್ನಲ್ಲಿ ಬರುತ್ತೆ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದರೆ ಇದರ ಅವಶ್ಯಕತೆ ಇರೋದಿಲ್ಲ. ಆತ್ಮೀಯರೇ, ಈಗ ಒಂದು ಬ್ರೌಸರನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಕ್ರೋಮ್ ಬ್ರೌಸರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವಿದ್ಯಾವಾಹಿನಿ ಅಂತ ಬ್ರೌಸ್ ಮಾಡ್ಕೊಳ್ಳಿ. ನಂತರ ವಿದ್ಯಾವಾಹಿನಿ ಅಂತ ಇಲ್ಲಿ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ನಂತರ ಮೊಬೈಲ್ನಲ್ಲಿ ಕೆಳಗಡೆ ಹೋದರೆ ಇಲಾಖೆ ಬಳಕೆದಾರರು ಅಂತ ಬರುತ್ತೆ. ಇಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡ್ ನಮ್ಮ ಶಾಲೆಗೆ ಪ್ರತ್ಯೇಕವಾಗಿ ಇರುತ್ತೆ. ಅದನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಯೂಸರ್ ID ಮತ್ತು ಪಾಸ್ವರ್ಡ್ನ ಹಾಕ್ಕೊಂಡ ನಂತರ ಇಲ್ಲಿ ಸೆಕ್ಯೂರಿಟಿ ಕೋಡನ್ನು ಎಂಟ್ರಿ ಮಾಡ್ಕೊಳ್ಳಿ. ನಂತರ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ನಂತರ ನಮಗೆ ಇಲ್ಲಿ ವಿದ್ಯಾವಾಹಿನಿಯಲ್ಲಿ ಎಷ್ಟು ಆಪ್ಷನ್ಗಳಿದೆ ಅಷ್ಟು ಆಪ್ಷನ್ ಬರುತ್ತೆ. ನಮಗೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು SDMC ಸರ್ವೆ. SDMC ಸರ್ವೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೇಟ್ಸ್ ಕೊಟ್ಟಿದ್ದಾರೆ, 15/12/2025 ಲಾಸ್ಟ್ ಡೇಟ್ ಇದೆ. ನಂತರ ಏನು ಮಾಡ್ತೀರಾ, ಮಾಹಿತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಶಾಲಾ ಹಂತದ ಪ್ರಶ್ನಾವಳಿ ನಮೂದಿಸಿ ಅಂತ ಇದೆ, ಅಲ್ಲಿಗೆ ಹೋಗ್ತೀರಾ. ಅದರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಾವು ಒಟ್ಟಾಗಿ 13 ಹಂತಗಳಿರುತ್ತೆ. 13 ಹಂತಗಳನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ನೀಟಾಗಿ ನಾವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಮೊದಲಿಗೆ ಶಾಲೆಯ ಸಾಮಾನ್ಯ ಮಾಹಿತಿ. ಇಲ್ಲಿ ಶಾಲೆಯ ಸಾಮಾನ್ಯ ಮಾಹಿತಿಯಲ್ಲಿ ನಮ್ಮ ಜಿಲ್ಲೆ, ತಾಲೂಕು, ಕ್ಲಸ್ಟರ್, UDIS ಕೋಡ್, ನಂತರ ಶಾಲೆಯ ವರ್ಗ ಮತ್ತು ನಮ್ಮ ಶಾಲೆ ಪ್ರಾರಂಭದ ವರ್ಷ ಇದೆಲ್ಲ ಬರುತ್ತೆ. ಅದನ್ನು ಹಾಕಿ ನಂತರ ಮುಖ್ಯ ಶಿಕ್ಷಕರ ಹೆಸರು ಮತ್ತು ಅವರ ಮೊಬೈಲ್ ಸಂಖ್ಯೆ, ನಂತರ SDMC ಅಧ್ಯಕ್ಷರ ಹೆಸರು ಮತ್ತು ಅವರ ಮೊಬೈಲ್ ಸಂಖ್ಯೆ ಹಾಕಿ. ನಂತರ ಇಲ್ಲಿ SDMC ಅಧ್ಯಕ್ಷರ ಮಗುವಿನ SATS ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಎಂಟ್ರಿ ಮಾಡಿದಾಗ ಆಟೋಮೆಟಿಕ್ಕಾಗಿ ಸ್ಟೂಡೆಂಟ್ ಡೀಟೇಲ್ಸ್ ಇಲ್ಲಿ ಫೆಚ್ ಆಗುತ್ತೆ. ನಂತರ SDMC ಅಧ್ಯಕ್ಷರ ಜೆಂಡರ್, ಅವರ ಶೈಕ್ಷಣಿಕ ಮಟ್ಟ ಮತ್ತು ಅಧ್ಯಕ್ಷರ ವೃತ್ತಿ ಮತ್ತು ಸಾಮಾಜಿಕ ವರ್ಗವನ್ನು ಇಲ್ಲಿ ಹಾಕಿ ನಂತರ ಇಲ್ಲಿ ಸೇವ್ ಕೊಟ್ಟು ನಂತರ ಮುಂದಿನ ಸ್ಟೆಪ್ ಎರಡನೇ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಇದು ಇಂಪಾರ್ಟೆಂಟು, ನಿಯಮಾನುಸಾರ SDMC ಇವು ಪ್ರತಿ 3 ವರ್ಷಗಳಿಗೊಮ್ಮೆ ರಚನೆಯಾಗಿದೆ ಅಂತ ಕೇಳ್ತಿದೆ. ಇಲ್ಲಿ ನೀವು ಹೌದು ಅಂತ ಕೊಡಿ. ನಂತರ ಯಾವಾಗ ರಚನೆ ಆಗಿದೆ ಅನ್ನೋ ಡೇಟ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಡೇಟ್ನ ಹಾಕಿ ನಂತರ SDMCಯಲ್ಲಿ ಇರಬೇಕಾದ ಪೋಷಕ ಪ್ರತಿನಿಧಿ ಸದಸ್ಯರ ಸಂಖ್ಯೆ 18 ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಮಾನದಂಡದಂತೆ ರಚನೆ ಆಗಿದೆಯೇ ಅನ್ನೋದಕ್ಕೆ ಹೌದು ಅಂತ ಹಾಕಿ ಇಲ್ಲಿ ಪೋಷಕ ಪ್ರತಿನಿಧಿ ಸದಸ್ಯರ ಸಂಖ್ಯೆ 18, ಪದನಿಮಿತ್ತ 3, ನಂತರ ನಾಮನಿರ್ದೇಶನ 3 ಇರುತ್ತೆ. ನಾಮನಿರ್ದೇಶನದಲ್ಲಿ ಒಬ್ಬ ಮಗು ಇರ್ತಾರೆ, ಸ್ಟೂಡೆಂಟು. ಆ ಸ್ಟೂಡೆಂಟ್ SATS ID ನಾವಿಲ್ಲಿ ಹಾಕಿದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಮೇಲೆ ಪಕ್ಕ ಕ್ಲಿಕ್ ಮಾಡಿದ ತಕ್ಷಣ ವಿದ್ಯಾರ್ಥಿಯ ಹೆಸರು ಇಲ್ಲಿ ಫೆಚ್ ಆಗುತ್ತೆ. ನಂತರ ನಿಮ್ಮ ಶಾಲೆಯ ಸ್ಟ್ರೆಂತ್ಗೆ ಅನುಗುಣವಾಗಿ ಇಲ್ಲಿ ನೀವು SC ST ಮತ್ತು ಅಲ್ಪಸಂಖ್ಯಾತ ವರ್ಗ, ಹಿಂದುಳಿದ ವರ್ಗ, ಸಾಮಾನ್ಯ ವರ್ಗಕ್ಕೆ ನೀವು 18 ಪೋಷಕ ಪ್ರತಿನಿಧಿಗಳಲ್ಲಿ ನೀವು ಡಿವೈಡ್ ಮಾಡಿರ್ತೀರಾ. ಸ್ಟ್ರೆಂತಿಗೆ ಅನುಗುಣವಾಗಿ ಅದನ್ನು ಇಲ್ಲಿ ನೀಟಾಗಿ ಹಾಕಬೇಕಾಗುತ್ತೆ. ನಂತರ ಮಕ್ಕಳು ಶಾಲೆಯಲ್ಲಿ ಓದುತ್ತಿದ್ದಾರೆಯೇ ಅಂದರೆ STMC ಎಲ್ಲ ಚುನಾಯಿತ ಸದಸ್ಯರ ಮಕ್ಕಳು ಶಾಲೆಯಲ್ಲಿ ಓದುತ್ತಿದ್ದರೆ ಹೌದು ಅಂತ ಹಾಕಿ, ಇಲ್ಲ ಅಂತ ಹಾಕಿ, ಇಲ್ಲ ಭಾಗಶಃ ಇಲ್ಲಿ ಎಲ್ಲ ಹೌದು ಅಂತ ಹಾಕಬೇಕಾಗುತ್ತೆ. ನಂತರ SDMC ಸಮಿತಿ ಎಷ್ಟು ತಿಂಗಳಿಗೊಮ್ಮೆ ಸಭೆ ನಡೆಸಬೇಕು ಅನ್ನೋದನ್ನು ಇಂಪಾರ್ಟೆಂಟು, ತಿಂಗಳಿಗೊಮ್ಮೆ ಅಂತ ಹಾಕಬೇಕಾಗುತ್ತೆ. ನೀವು 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಎಷ್ಟು SDMC ಸಭೆಗಳನ್ನು ನಡೆಸಿದ್ದೀರ ಅನ್ನೋದನ್ನು ಇಲ್ಲಿ ಹಾಕಬೇಕಾಗುತ್ತೆ. ಓಕೆ. ನಂತರ 2024-20 ಸಾಲಿನಲ್ಲಿ ಶಾಲೆಯಲ್ಲಿ ನಡೆದ SDMC ಸದಸ್ಯರಲ್ಲಿ ಎಷ್ಟು ಜನ ಭಾಗವಹಿಸಿದರು ಸರಾಸರಿಯನ್ನು ಇಲ್ಲಿ ಹಾಕಿ ನಂತರ ಅವರು ತರಬೇತಿ ಪಡೆದಿದ್ರೆ ಹೌದು, ಇಲ್ಲ ಅಂದರೆ ಇಲ್ಲ, ಆದರೆ ಎಷ್ಟು ಜನ ತರಬೇತಿ ಪಡ್ಕೊಂಡಿದ್ದಾರೆ ಅಂತ ಹಾಕಿ ನಂತರ ಇಲ್ಲಿ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು SDMC ಸಭೆಯನ್ನು ಮಾಡಬೇಕಾದ್ರೆ ಒಂದು ಏನು ಫೋಟೋ ತಗೊಂಡಿರ್ತೀರ ಇಲ್ಲಿ ಅಪ್ಲೋಡ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ಯಾಲರಿಗೆ ತೊಗೊಂಡು ಹೋಗುತ್ತೆ. ಗ್ಯಾಲರಿಯಲ್ಲಿ ಎಕ್ಸಾಂಪಲ್ ನಾನು ಇಲ್ಲೊಂದು ಫೋಟೋನ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಅಪ್ಲೋಡ್ ಆಗುತ್ತೆ. ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ಇದು 2ನೇ ಹಂತ ಫಿನಿಶ್ ಆಗುತ್ತೆ. ಈಗ 3ನೇ ಹಂತಕ್ಕೆ ಬರೋಣ. ಪ್ರಕಾರ್ಯಗಳು ಮತ್ತು ಜವಾಬ್ದಾರಿಗಳು 2024-25ನೇ ಸಾಲಿಂದು.
ನಿಮ್ಮ ಶಾಲಾ ವ್ಯಾಪ್ತಿಯಲ್ಲಿ 2024-25ನೇ ಸಾಲಿನಲ್ಲಿ ದಾಖಲಾಗದ ಮಕ್ಕಳ ಸಂಖ್ಯೆ, ಶಾಲೆ ಬಿಟ್ಟ ಮಕ್ಕಳ ಸಂಖ್ಯೆ ನಮೂದಿಸಬೇಕಾಗುತ್ತೆ. ಅಲ್ಲಿ ನಂತರ ಎರಡನೇ ಕ್ವಶನು, 2024-25ನೇ ಸಾಲಿನಲ್ಲಿ ದಾಖಲಾಗದ ಮತ್ತು ಶಾಲೆ ಬಿಟ್ಟ ಮಕ್ಕಳ ಪಟ್ಟಿ ಮಾಡಲಾಗಿದೆಯೇ? ಹೌದು ಅಂದರೆ ಹೌದು, ಇಲ್ಲ ಅಂದರೆ ಇಲ್ಲ. ನಂತರ ಇಲ್ಲೂ ಕೂಡ ಎಸ್ ಆರ್ ನೋ ಬರುತ್ತೆ, ಎಸ್ ಆರ್ ನೋ ಹಾಕಿ. ನಂತರ ಮುಖ್ಯವಾಹಿನಿಗೆ ತರಲಾದ ಮಕ್ಕಳ ಸಂಖ್ಯೆ ಅಂದರೆ SDMC ಸಹಕಾರದೊಂದಿಗೆ ಗಂಡು ಎಷ್ಟು ಹೆಣ್ಣು ಎಷ್ಟು ನಂಬರ್ ಹಾಕಬೇಕಾಗುತ್ತೆ. ನಂತರ ತೃತೀಯ ಲಿಂಗ ಎಷ್ಟು ಹಾಕಿ. ಇಲ್ಲಿ SDMC ಸಹಕಾರದೊಂದಿಗೆ ಮುಖ್ಯವಾಹಿನಿಗೆ ತರಲಾದ ಮಕ್ಕಳಿಗೆ ವಿಶೇಷ ತರಬೇತಿ ನೀಡಲಾಗಿದೆಯೇ? ಹೌದು ಇದ್ರೆ ಹೌದು, ಇಲ್ಲ ಅಂದರೆ ಇಲ್ಲ. ಇಲ್ಲಿ ಎಸ್ ಆರ್ ನೋ ಕ್ವಶನ್ ಹಾಕಬೇಕಾಗುತ್ತೆ. ನಂತರ ಚರ್ಚೆ ಅಂದರೆ ಮಕ್ಕಳ ಗ್ರಾಮ ಸಭೆಯಲ್ಲಿ SDMC ಸದಸ್ಯರ ಭಾಗವಹಿಸುವಿಕೆ ಮತ್ತು OOSC ಕುರಿತು ಚರ್ಚೆ ನಡೆದಿದ್ದರೆ ಹೌದು, ಇಲ್ಲ, ಇಲ್ಲ. 6ನೇ ಕ್ವಶನು, 2024-25 ಸಾಲಿನ OOSC ಮಕ್ಕಳನ್ನು ಗುರುತಿಸಲು ನಡೆಸಲಾದ ಸಮೀಕ್ಷೆಯಲ್ಲಿ SDMC ಸದಸ್ಯರು ಭಾಗವಹಿಸಲಾಗಿದೆಯೇ? ಇಲ್ಲಿ ಎಸ್ ಇದ್ರೆ ಎಸ್ಸು, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. ನಂತರ ವಿಶೇಷ, ಇಲ್ಲೂ ಕೂಡ ಎಸ್ ಆರ್ ನೋ ಕ್ವಶನ್ ಇರುತ್ತೆ. ಇಲ್ಲಿ ನೀವು ನೋಡಿ, ವಿಶೇಷ ಅಗತ್ಯವುಳ್ಳವರು, ಬಾಲಕಾರ್ಮಿಕರು ಮುಂತಾದ ಮಕ್ಕಳ ದಾಖಲಾತಿಗೆ ಶಾಲೆಯಲ್ಲಿ ವಿಶೇಷ ದಾಖಲಾತಿ ಆಂದೋಲನ ಹಮ್ಮಿಕೊಳ್ಳಲಾಗಿದ್ದರೆ ಹೌದು, ಇಲ್ಲ, ಇಲ್ಲ. ನಂತರ ನಿಮ್ಮ ಶಾಲೆಯಲ್ಲಿ ಮಕ್ಕಳ ಹಾಜರಾತಿಯನ್ನು ಹಾಕಬೇಕಾಗುತ್ತೆ. 90ರಿಂದ 100% ಎಷ್ಟಿದೆ ಅದನ್ನು ಹಾಕಬೇಕಾಗುತ್ತೆ. ನಂತರ ಸಾಮಾನ್ಯ ದಾಖಲಾತಿ ಅವಧಿಯ ನಂತರವೂ ಮಕ್ಕಳ ದಾಖಲಾತಿ ಅವಕಾಶ ನೀಡಿದರೆ ಎಸ್ ಹಾಕಿ, ಇಲ್ಲ ಅಂದರೆ ಇಲ್ಲ ಹಾಕಿ. ವಾತಾವರಣ ಅಂದರೆ ಭಯಮುಕ್ತ, ಶಾಲೆಯಲ್ಲಿ ಭಯಮುಕ್ತ ವಾತಾವರಣ ಇದ್ದರೆ ಹೌದು ಹಾಕಿ, ಇಲ್ಲ ಅಂದರೆ ಇಲ್ಲ. ಏನಾದ್ರು ಮಕ್ಕಳ ಮೇಲೆ ದೌರ್ಜನ್ಯ ನಡೆದಿರುವ ಬಗ್ಗೆ ಏನಾದರೂ ದೂರುಗಳು ದಾಖಲಾಗಿದ್ದರೆ ಹೌದು ಹಾಕಿ, ಇಲ್ಲಾಂದರೆ ಇಲ್ಲ. ನಂತರ ಸಾಮಾಜಿಕ ಲೆಕ್ಕ ತಪಾಸಣೆ ನಡೆದಿದ್ದರೆ ಎಸ್ ಅಥವಾ ನೋ. ಹೌದಾದರೆ SDMC ಸದಸ್ಯರನ್ನು ಎಷ್ಟು ಜನ ಭಾಗವಹಿಸಿದ್ದಾರೆ ಅನ್ನೋದನ್ನ ಹಾಕಬೇಕಾಗುತ್ತೆ. ನಂತರ ಸಮುದಾಯದತ್ತ ಶಾಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪೋಷಕರು ಮತ್ತು SDMC ಸದಸ್ಯರ ಸಂಖ್ಯೆಯನ್ನು ಇಲ್ಲಿ ನೀವು ನಮೂದಿಸಬೇಕಾಗುತ್ತೆ, ಎಷ್ಟು ಜನ ಅಂತ. ನಂತರ PM ಪೋಷಣ ಅಭಿಯಾನದಲ್ಲಿ SDMC ಸಹಭಾಗಿತ್ವ ಇದೆಯೇ? ಎಸ್ ಆರ್ ನೋ. ಇದೆಲ್ಲ ಕೊಟ್ಟ ನಂತರ ಇಲ್ಲಿ ಸೇವ್ ಕೊಡಿ. ಸೇವ್ ಕೊಟ್ಟ ನಂತರ ಮುಂದೆ 4ನೇ ಸ್ಟೆಪ್ ಹೋಗಬೇಕಾಗುತ್ತೆ. 4ನೇ ಸ್ಟೆಪ್ ಏನಂದರೆ ಶಿಕ್ಷಣ ಹಕ್ಕು ಕಾಯ್ದೆಯನ್ವಯ ಮೂಲಭೂತ ಸೌಲಭ್ಯಗಳ ಲಭ್ಯತೆ. ಈ ಹಂತದಲ್ಲಿ ನಾವು ಇಲ್ಲಿ ಕೆಲವೊಂದು ಫೋಟೋಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಶಾಲೆಯ ಮುಂಭಾಗದ ಒಂದು ಫೋಟೋ, ಮತ್ತು ಫೀಲ್ಡ್ ಒಂದು ಫೋಟೋ, ಮತ್ತು ಕೈ ತೋಟ, ಮತ್ತು ಅಡುಗೆ ಮನೆ ಫೋಟೋ, ಮತ್ತು ಇನ್ನು ಬೇರೆ ಯಾವ್ದಾದ್ರು ಒಂದು 2ರಿಂದ 5 ಫೋಟೋಗಳನ್ನು ನೀವು ಇಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ. ಮಿನಿಮಮ್ 2 ಫೋಟೋ ಇರಬೇಕು, ಮ್ಯಾಕ್ಸಿಮಮ್ 5 ಫೋಟೋವನ್ನು ನೀವು ಇಲ್ಲಿ ಹಾಕೋಬೋದು. ಇಲ್ಲಿ ಎಷ್ಟು ಟೀಚರ್ಸನ್ನ ವರ್ಕ್ ಮಾಡ್ತಾ ಇರೋದನ್ನ ಹಾಕ್ಕೊಳ್ಳಿ. ನಂತರ ಎಷ್ಟು ಕೊಠಡಿಗಳಿದೆ, ನಂತರ ಮುಖ್ಯ ಶಿಕ್ಷಕರಿಗೆ ಪ್ರತ್ಯೇಕ ಕೊಠಡಿ ಇದ್ದರೆ ಹೌದು ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಕಚೇರಿ ಮತ್ತು ಪ್ರತ್ಯೇಕ ದಾಸ್ತಾನು ಕೊಠಡಿ ಇದ್ದರೆ ಎಸ್ ಆರ್ ನೋ ಕ್ವಶನ್ಸ್ ಅಷ್ಟೇ. ಇಲ್ಲಿ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಸೂಕ್ತ ಸೌಲಭ್ಯಗಳು ಇದ್ದರೆ ಇದೆ, ಇಲ್ಲ ಅಂದರೆ ಇಲ್ಲ. ಗಂಡು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಇದೆಯೇ? ಇದ್ದರೆ ಇದೆ, ಇಲ್ಲ ಅಂದರೆ ಇಲ್ಲ. ಒಂದು ಶೌಚಾಲಯ ಫೋಟೋವನ್ನು ಇಲ್ಲಿ ರೆಡಿ ಮಾಡ್ಕೊಳ್ಳಿ ನೀವು. ನಂತರ ಕುಡಿಯುವ ನೀರ ಲಭ್ಯತೆ ಇದ್ದರೆ ಎಸ್ ಹಾಕಿ, ಇಲ್ಲಾಂದರೆ ನೋ. ನಂತರ ಪ್ರತ್ಯೇಕ ಅಡುಗೆ ಮನೆ ಇದ್ದರೆ ಹೌದು ಅಥವಾ ಇಲ್ಲ. ಬಿಸಿ ಊಟ ಸಿದ್ಧತೆ ಶಾಲೆಯಲ್ಲಿ ಸಿದ್ಧಪಡಿಸಲಾಗುತ್ತಿದ್ರೆ ಹೌದು ಅಂತ ಹಾಕಿ, ಇಲ್ಲ NGO ಮೂಲಕ ರಜೆ ಆಗ್ತಿದ್ರೆ ಅದನ್ನ ಹಾಕಿ. ನಂತರ ಬಿಸಿ ಊಟ ಸಿದ್ಧತೆ ನೀವು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಆಟದ ಮೈದಾನ ಇದ್ದರೆ ಇದೆ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ. ಕಾಂಪೌಂಡ್ ಇದ್ದರೆ ಇದೆ ಅಥವಾ ಇಲ್ಲ. ವಿದ್ಯುತ್ ಸೌಲಭ್ಯ ಇದ್ದರೆ ಇದೆ ಅಥವಾ ಇಲ್ಲ. ಇಲ್ಲೂ ಅಷ್ಟೇ, ಇದು ಎಸ್ ಆರ್ ನೋ, ಕೈತೋಟ. ನಂತರ ಶಾಲೆ ಸೂಚನಾ ಫಲಕ ಎಸ್ ಆರ್ ನೋ. ನೆಕ್ಸ್ಟು ದೂರು ಸಲಹಾಪಟ್ಟಿಗೆ ಇದ್ದರೆ ಇದೆ, ಇಲ್ಲಾಂದರೆ ಇಲ್ಲ. ಇದೆಲ್ಲ ಇರುತ್ತೆ ಆಲ್ಮೋಸ್ಟು. ತರಗತಿ ಕೊಠಡಿಗಳ ಲಭ್ಯತೆ, ಇಲ್ಲಿ ಲಭ್ಯತೆ ಇದ್ದರೆ ಇದೆ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ. ಶಿಕ್ಷಕರಿಗೆ ಕೊಠಡಿ ಲಭ್ಯತೆ ಇದ್ದರೆ ಇದೆ ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ. ಇಲ್ಲಿ ನಾನು ಆಗಲೇ ಹೇಳಿದಾಗೆ ಚೂಸ್ ಫೈಲ್ನ ಸೆಲೆಕ್ಟ್ ಮಾಡಿಕೊಂಡು ಒಟ್ಟು ನೀವು ಮಿನಿಮಮ್ 2 ಫೋಟೋ ಹಾಕಬೇಕಾಗುತ್ತೆ. ಮ್ಯಾಕ್ಸಿಮಮ್ ಇಲ್ಲಿ ಫೋಟೋಗಳನ್ನು ಸೆಲೆಕ್ಟ್ ಮಾಡಿ ನೀವು 5 ಫೋಟೋಗಳನ್ನು ಒಟ್ಟಾಗಿ ಹಾಕಬೇಕಾಗುತ್ತೆ. ಈ ಹಂತದಲ್ಲಿ ನಾವು 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಕನಿಷ್ಠ ಕಲಿಕಾ ದಿನಗಳು ಮತ್ತು ಬೋಧನಾ ಅವಧಿಗಳನ್ನು ಪಾಲಿಸಲಾಗುತ್ತಿದೆಯೇ? ಎಸ್ ಆರ್ ನೋ. ನಂತರ ಇಲ್ಲಿ ಶಾಲೆ ನಡೆದ ಸಂಖ್ಯೆ 2024-25ನೇ ಸಾಲಿನಲ್ಲಿ ಸಂಖ್ಯೆಯನ್ನು ನಮೂದಿಸಿ. ಪ್ರತಿ ವಾರ ಶಿಕ್ಷಕರು 45 ಕಲಿಕಾ ಪ್ರಕ್ರಿಯೆ ಅವಧಿಗಳನ್ನು ಬಳಸುತ್ತಿದ್ದಾರೆಯೇ? ಪರಿಹಾರ ಬೋಧನೆಯನ್ನು ಸೇರಿ ಎಸ್ ಇದ್ದರೆ ಎಸ್ಸು, ಇಲ್ಲ ಅಂದರೆ
ನೋ. ನಂತರ ತರಗತಿವಾರು ಅವಶ್ಯಕತೆಗೆ ತಕ್ಕಂತೆ ಕಲಿಕಾ ಸಾಮಗ್ರಿಗಳ ಲಭ್ಯತೆ ಇದ್ದರೆ ಇದೆ ಅಂತ ಹಾಕಿ, ಇಲ್ಲಾಂದ್ರೆ ಇಲ್ಲ, ಭಾಗಶಃ ಅರ್ಧ ಬರ್ಧ ಇದ್ದರೆ ಅರ್ಧ ಬರ್ಧ ಅಂತ ಹಾಕಿ. ನಂತರ ದಿನಪತ್ರಿಕೆ, ನಿಯತಕಾಲಿಕೆ ಅಥವಾ ಗ್ರಂಥಾಲಯ ಲಭ್ಯತೆ ಇದ್ದರೆ ಇದೆ ಅಥವಾ ಇಲ್ಲ ಅಂತ ಹಾಕಿ. ಈ ಹಂತದಲ್ಲಿ ಶಿಕ್ಷಕರ ಕರ್ತವ್ಯಗಳ ಅನುಪಾಲನೆ, ಶಿಕ್ಷಕರ ನಿರಂತರ ಸಮಯ ಮತ್ತು ಸಕಾಲಿಕ ಹಾಜರಾತಿ ಇದೆ ಅಥವಾ ಇಲ್ಲ, ಅಧಿಕೃತ ಗೈರಿ ಹಾಜರಿಗಳು ಇದ್ದರೆ, ರಜೆ ತರಬೇತಿ ಇವೆಲ್ಲ ಇದ್ದರೆ ಎಷ್ಟಿದೆ ಅಂತ ಇಲ್ಲಿ ಸಂಖ್ಯೆಗಳನ್ನು ನಮೂದಿಸಬೇಕು. ಅನಧಿಕೃತ ಗೈರು ಹಾಜರುಗಳೇನಿದ್ರೆ ಎಷ್ಟು ಸಂಖ್ಯೆ ಅಂತ ಹಾಕಬೇಕು. ನಂತರ 2024-25 ಶೈಕ್ಷಣಿಕ ವರ್ಷದಲ್ಲಿ ಶಾಲಾ ಪ್ರಾರ್ಥನಾ ಸಮಯದಲ್ಲಿ SDMC ಅಧ್ಯಕ್ಷರು ಸದಸ್ಯರು ಹಾಜರಾಗಿದ್ದರೆ ಎಷ್ಟು ದಿನ ಹಾಜರಾಗಿದ್ದಾರೆ, ಪ್ರತಿದಿನ ಅಥವಾ ವಾರಕ್ಕೆ 2 ಸಲ, ಇದನ್ನು ನೀವಿಲ್ಲಿ ಹಾಕಿ. ನಂತರ ನಿಗದಿತ ಪಠ್ಯ ವಸ್ತುವನ್ನು ನಿಗದಿತ ಅವಧಿಯಲ್ಲಿ ಕಲಿಸಲಾಗುತ್ತಿದೆಯೇ, ಎಸ್ ಆರ್ ನೋ. ನಂತರ ಸೇವಾ ನಿರತ ಶಿಕ್ಷಕರು ಪಡೆದ ತರಬೇತಿಗಳನ್ನು ತರಗತಿಗಳಲ್ಲಿ ಅನ್ವಯ ಮಾಡಿಕೊಂಡು ಪರಿಶೀಲಿಸಿದರೆ, ಅಂದರೆ ಅಪ್ಲೈ ಮಾಡಿದರೆ ತರಬೇತಿಗಳನ್ನು ಎಲ್ಲಿ ಪಡ್ಕೊಂಡಿರ್ತಾರೆ ಅದನ್ನು ಇಲ್ಲಿ ಶಾಲಾ ಕ್ಲಾಸಲ್ಲಿ ಅದನ್ನು ಅಪ್ಲೈ ಮಾಡಿದರೆ ಅದನ್ನು ಎಸ್ ಆರ್ ನೋ ಪರಿಶೀಲಿಸಿದೆ ಅಥವಾ ಇಲ್ಲ. ನಂತರ ಮಕ್ಕಳ ಕಲಿಕಾ ಮಟ್ಟವನ್ನು ಕಾಲಕಾಲಕ್ಕೆ ಮೌಲ್ಯಮಾಪನ ನಡೆಸಿ ಹಿಮ್ಮಾಯಿತಿ ನೀಡಿದೆ, ಎಸ್ ಆರ್ ನೋ. ನಂತರ ಕಾಲಕಾಲಕ್ಕೆ ಪೋಷಕರ ಸಭೆಗಳನ್ನು ನಡೆಸಿದರೆ ಎಸ್ ಆರ್ ನೋ ಹಾಕಬೇಕಾಗುತ್ತೆ. ಎಷ್ಟು ಪೋಷಕ ಸಭೆಗಳನ್ನು ನಡೆಸಿದ್ದೀರಾ 2024-25 ಸಾಲಿನಲ್ಲಿ? ಕಡ್ಡಾಯವಾಗಿ ಜುಲೈ, ನವೆಂಬರ್, ಫೆಬ್ರವರಿಯಲ್ಲಿ ನಾವು ಪೋಷಕ ಸಭೆಗಳನ್ನು ನಡೆಸಬೇಕಾಗುತ್ತೆ. ಅದು ಬಿಟ್ಟು ನೀವು ಎಕ್ಸ್ಟ್ರಾ ನಡೆಸಿದರೆ ಅದನ್ನು ಇಲ್ಲಿ ನಮೂದು ಮಾಡಿ ಎಷ್ಟು ಸಂಖ್ಯೆಗಳು ಅಂತ. ಜುಲೈನಲ್ಲಿ ಯಾವ ತಿಂಗಳಿನಲ್ಲಿ ನೀವು ಪೋಷಕ ಸಭೆಗಳನ್ನು ನಡೆಸಿದ್ದೀರಾ 2024-25 ಸಾಲಿನಲ್ಲಿ, ಮತ್ತು ನವಂಬರ್ನಲ್ಲಿ ಯಾವಾಗ ನಡೆಸಿದರೆ ಡೇಟನ್ನು ಹಾಕಿ, ಎಷ್ಟು ಪೋಷಕರು ಹಾಜರಾಗಿದ್ದಾರೆ ಇಲ್ಲಿ 3ರಲ್ಲೂ ಹಾಕಿ. ನಂತರ ಪೋಷಕರ ವತಿಯಿಂದ ಎಷ್ಟು ಸಜೆಷನ್ಸನ್ನು ನೀವು ಸ್ವೀಕಾರ ಮಾಡಿದ್ದೀರಾ ಸಂಖ್ಯೆಗಳನ್ನು ಇಲ್ಲಿ ಹಾಕಿ. ನಂತರ ಇಲ್ಲಿ ಸೇವನ್ನು ಕೊಡಿ. ನಂತರ 7ನೇ ಸ್ಟೆಪ್ಗೆ ಹೋಗೋಣ. ಇಲ್ಲಿ 7ನೇ ಸ್ಟೆಪ್ಪು ಶಾಲಾ ಶೈಕ್ಷಣಿಕ ಪರಿಸರ 2024-25 ಸಾಲಿಂದು. ಹಂತದಲ್ಲಿ 8 ಪ್ರಶ್ನೆಗಳಿದೆ, ಎಲ್ಲ ಎಸ್ ಆರ್ ನೋ ಕ್ವಶನ್. ಶಾಲೆಯಲ್ಲಿ ಶೈಕ್ಷಣಿಕವಾಗಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ನಡೆಯುತ್ತಿದೆಯೇ, CCE, ಎಸ್ ಆರ್ ನೋ ಹಾಕಿ. ನಂತರ ಮಕ್ಕಳ ಪ್ರತಿಭೆಗೆ ಅನುಗುಣವಾಗಿ ಭಾಗವಹಿಸುವಿಕೆ ಅವಕಾಶ ನೀಡಲಾಗಿದೆಯೇ, ಎಸ್ ಆರ್ ನೋ ಕ್ವಶನ್ಸ್. ನಂತರ ತರಗತಿ ಪ್ರಕ್ರಿಯೆಗಳು ಚಟುವಟಿಕೆಗಳ ಆಧಾರಿತ ಅನ್ವೇಷಣಾತ್ಮಕವಾಗಿ ನಡೆಯುತ್ತಿದೆಯೇ, ಇಲ್ಲಿ ಎಸ್ ಆರ್ ನೋ ಕ್ವಶನ್ಸ್ ಹಾಕಿ. ಮಕ್ಕಳು ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಅವಕಾಶ ನೀಡಿದೆಯೇ, ಇಲ್ಲೂ ಕೂಡ ಎಸ್ ಆರ್ ನೋ ಕ್ವಶನ್. ಮಕ್ಕಳಿಗೆ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೆ ಶಾಲಾ ಪರಿಸರ ಪೂರಕವಾಗಿದೆಯೇ, ಎಸ್ ಆರ್ ನೋ ಕ್ವಶನ್. ಇದು ಕೂಡ ಸಂಸ್ಕೃತಿಯನ್ನು ಉತ್ತೇಜಿಸಲು ಸ್ಥಳೀಯ ಕಲಾವಿದರನ್ನು ಬಳಸಿಕೊಳ್ಳಲಾಗಿದೆಯೇ, ಯಾರು ಸ್ಥಳೀಯ ಕಲಾವಿದರು ಸಂಸ್ಕೃತಿಯನ್ನು ಉತ್ತೇಜಿಸಲು ಯಾರು ಬಂದು ಅವರನ್ನು ಬಳಸ್ಕೊಂಡಿದ್ರೆ ಇಲ್ಲಿ ಎಸ್ ಆರ್ ನೋ ಹಾಕಿ. ಅಗತ್ಯ ಸುರಕ್ಷತಾ ಮತ್ತು ಜಾಗೃತಿ ಬರಹ ಬೋರ್ಡ್ಗಳನ್ನು ಶಾಲೆಯಲ್ಲಿ ಅಳವಡಿಸಲಾಗಿದೆಯೇ, ಶಾಲಾ ನಾಮಫಲಕ. ನಂತರ ಶಾಲಾ ಮಾಹಿತಿ ಫಲಕದಲ್ಲಿ ಅಗತ್ಯ ಇರುವ ಎಲ್ಲ ಮಾಹಿತಿಗಳು ಪ್ರಕಟಣೆ ಮಾಡಲಾಗಿದೆಯೇ. ನಂತರ ಇಲಾಖೆ ಲೋಗೋಗಳನ್ನು ಇಲ್ಲಿ ಅಳವಡಿಸಲಾಗಿದೆ ಅನ್ನೋದನ್ನು. ತಂಬಾಕು ನಿಷೇಧ ಗೋಡೆ, ಮಕ್ಕಳ ಸಹಾಯವಾಣಿ, ಅಡುಗೆ ಮನೆಯಲ್ಲಿ ಮೆನ್ಯೂವನ್ನು ಹಾಕಿದರೆ ಇಲ್ವೋ ಅಂತ ಹಾಕಬೇಕು, ಪ್ರಕಟಿಸಲಾಗಿದೆಯೋ ಇಲ್ವೋ ಅಂತ. ನೆಕ್ಸ್ಟು ಹಿರಿಯ ವಿದ್ಯಾರ್ಥಿ ಸಂಘರ್ಷಣೆ ಮತ್ತು ಸಕ್ರಿಯ ಭಾಗವಹಿಕೆ ಇದೆಯೇ ಇಲ್ಲ. ಓಕೆ, ಮಕ್ಕಳಿಗೆ ಬೇಸಿಗೆ ರಜೆ ಶಿಬಿರವನ್ನು ಆಯೋಜನೆ ಮಾಡಿದರೆ ಎಸ್ ಹಾಕಿ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. ನಂತರ ಇಲ್ಲಿ ಮಕ್ಕಳ ಸುರಕ್ಷತಾ ಸಮಿತಿ ರಚನೆ ಆಗಿದೆಯೇ, ಎಸ್ ಆರ್ ನೋ ಕ್ವಶನ್. ಹೌದಾಗಿದ್ದರೆ ಇಲ್ಲಿ ಹೌದು ಅಂತ ಆಗಿದ್ದರೆ ಇಲ್ಲಿ ನೀವು ಎಷ್ಟು ಸಭೆಗಳನ್ನು ನಡೆಸಿದ್ದೀರಾ ಅಂತ ಇಲ್ಲಿ ಹಾಕಬೇಕಾಗುತ್ತೆ. ಓಕೆನಾ. ನಂತರ ಇಲ್ಲಿ ಸೇವನ್ನು ಕೊಟ್ಟು ಮುಂದೆ ಹೋಗಬೇಕಾಗುತ್ತೆ. ಇಲ್ಲಿ 8ನೇ ಹಂತ ಭಾಗ 1 ಶೈಕ್ಷಣಿಕ ಸಾಧನೆ ಉತ್ತಮಪಡಿಸಲು ಮತ್ತು ಗುಣಮಟ್ಟ ಕಲಿಕೆಗೆ SDMC ಪ್ರಯತ್ನಗಳು. ಇಲಾಖೆಯಿಂದ ಪಡೆದುಕೊಂಡ ಸೌಲಭ್ಯಗಳನ್ನು ಹೊರತುಪಡಿಸಿ ನೀವು ಇಲ್ಲಿ ಏನು SDMC ಸದಸ್ಯರಿಂದ ನಿಮಗೆ ಸಿಕ್ಕಿದೆ ಅಲ್ವ ದಾನಗಳು ಇಲ್ಲಿ ಹಾಕ್ಬೋದು. ನೀವು ಒಂದು ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಲ್ಯಾಬ್, ಇಂಟರ್ನೆಟ್, ಪವರ್ ಬ್ಯಾಕಪ್, ಇಷ್ಟು ಒಟ್ಟು ಟೋಟಲ್ಲು 18 ಇದೆ. ಅಲ್ಲಿ 18ರಲ್ಲಿ ಸ್ವೀಕರಿಸಿದರೆ ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಮಗೆ ಈ ಬಾಕ್ಸ್ ಓಪನ್ ಆಗುತ್ತೆ. ಎಷ್ಟನ್ನ ಈಗ ಎಕ್ಸಾಂಪಲ್ ಸ್ಮಾರ್ಟ್ ಕ್ಲಾಸ್, ಪ್ರೊಜೆಕ್ಟರ್ಗಳು ಅಥವಾ ಸ್ಮಾರ್ಟ್ TV ಏನಾದರೂ SDMC ಸದಸ್ಯರಿಂದ ಏನೋ ಸ್ವೀಕರಿಸಿದರೆ 1 or 2 ಅಂತ ಹಾಕಿ. ಇಲ್ಲ ಅಂದರೆ ಯಾವುದೂ ಪಡೆದಿಲ್ಲ ಅಂದರೆ ನೀವು
ಇಲ್ಲಿ ಇಲ್ಲಿ ಕ್ಲಿಕ್ ಮಾಡೋ ಅವಶ್ಯಕತೆನೇ ಇಲ್ಲ. ನಂತರ ಏನು ಮಾಡ್ತೀರಾ, ಇಲ್ಲಿ ಮುಂದೆ ಏನಾರು ಇದ್ದರೆ, ಇಷ್ಟರಲ್ಲಿ ಏನಾರು ಇದ್ದರೆ ಮಾತ್ರ ಹಾಕಿ, ಇಲ್ಲ ಅಂದರೆ ಸೇವ್ ಕೊಟ್ಟು ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ. ಡೇಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅದಾದಮೇಲೆ ಭಾಗ 2. ಭಾಗ 2ರಲ್ಲಿ ಶೈಕ್ಷಣಿಕ ಸಾಧನೆ ಉತ್ತಮಪಡಿಸಲು ಮತ್ತು ಗುಣಮಟ್ಟ ಕಲಿಕೆಗೆ SDMC ಪ್ರಯತ್ನಗಳು. ಇಲಾಖೆಯಿಂದ ಪಡೆದುಕೊಂಡಿರುವ ಸೌಲಭ್ಯಗಳನ್ನು ಹೊರತುಪಡಿಸಿ ಕಾಂಪೌಂಡ್ ನಿರ್ಮಾಣ ಏನಾರು ಆಗಿದ್ರೆ ಹೌದು ಅಥವಾ ಇಲ್ಲ, ಎಸ್ ಆರ್ ನೋ. ಶಾಲೆಗೆ ತಂತಿ ಬೇಲಿ ಹಾಕಿರುವುದು, ಎಸ್ ಆರ್ ನೋ. ನೀರಿನ ಘಟಕ ಇದ್ದರೆ ಎಸ್ ಆರ್ ನೋ ಹಾಕಿ. ಆಟದ ಮೈದಾನ ಅಥವಾ ಕ್ರೀಡಾ ಅಂಕಣ ನಿರ್ಮಾಣ ದುರಸ್ತಿ ಏನಾರು ಇದ್ದರೆ, ಶಾಲಾ ಕಟ್ಟಡ ಅಥವಾ ತರಗತಿ ಕೊಠಡಿಗಳೇ ಸುಣ್ಣ ಬಣ್ಣ ಬಳ್ದಿದ್ರೆ ಅಂತ ಭೂದಾನ ಏನಾರು ಪಡೆದಿದ್ರೆ, ಪ್ರತಿಭಾ ಪುರಸ್ಕಾರ ಯೋಜನೆಗೆ ಅಥವಾ ಭಾಗವಹಿಸಿಗೆ ವಿದ್ಯಾರ್ಥಿಗಳ ಹಣಕಾಸು ಸಹಾಯ ಮಾಡಿದರೆ, ದತ್ತಿ ನಿಧಿ ಸಂಗ್ರಹ ಏನಾರ ಇದ್ದರೆ ಎಸ್ ಆರ್ ನೋ. ನಂತರ ಗುರುವಂದನೆ ಕಾರ್ಯಕ್ರಮ ಆಯೋಜನೆ ಅಥವಾ ಭಾಗವಹಿಸಿಗೆ ಹಣಕಾಸಿನ ಸಹಾಯ ಏನಾರ ಇದ್ದರೆ ಎಸ್ ಹಾಕಿ, ಇಲ್ಲ ನೋ ಹಾಕಿ. ನಂತರ ರಾತ್ರಿ ಅಥವಾ ರಜಾ ಅವಧಿಯಲ್ಲಿ ಶಾಲಾ ಆಸ್ತಿಗೆ ಸುರಕ್ಷಿತ ವ್ಯವಸ್ಥೆ ಮಾಡಲಾಗಿದ್ದರೆ ಎಸ್ ಇದ್ರೆ ಎಸ್ಸು, ಇಲ್ಲ ಅಂದರೆ ನೋ. ರಂಗಮಂದಿರ ಅಥವಾ ಸಭಾಂಗಣ ನಿರ್ಮಾಣ SDM ಸದಸ್ಯರ ಕಡೆಯಿಂದ ಆಗಿದ್ರೆ ಹೌದು ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. ಅದು 2024-25 ಸಾಲಿನಲ್ಲಿ ಎಷ್ಟು ಇಲ್ಲಿ ಮೌಲ್ಯಗಳನ್ನು ಕೂಡ ನಾವು ಎಷ್ಟು ಅಮೌಂಟ್ ನಿಮಗೆ ಸ್ವೀಕರಿಸಿದ್ದೀರ ಅಲ್ಲಿಂದ ಅವ್ರ ಕಡೆಯಿಂದ ಇಷ್ಟು ಫೆಸಿಲಿಟಿಗೆ ಅವ್ರೇನಾರು ಕೊಟ್ಟಿದ್ರೆ ಹಾಕಿ. ಮತ್ತು ನೀವು ಯಾವುದು ಫೆಸಿಲಿಟಿನ ಪಡ್ಕೊಂಡಿದ್ದೀರಾ ಇಲ್ಲಿ ಫೋಟೋಗಳನ್ನು 2-5 ಫೋಟೋಗಳನ್ನು ಇಲ್ಲಿ ಅಪ್ಲೋಡ್ ಮಾಡಿ ನಂತರ ಇಲ್ಲಿ ಸೇವ್ ಕೊಡಬೇಕಾಗುತ್ತೆ. ನೆಕ್ಸ್ಟು 8ನೇ ಹಂತ ಭಾಗ 3. ಇಲ್ಲಿ ಏನಿದೆ ಅಂದರೆ ಶೈಕ್ಷಣಿಕ ಸಾಧನೆ ಉತ್ತಮಪಡಿಸಲು ಮತ್ತು ಗುಣಮಟ್ಟ ಕಲಿಕೆ SDMC ಪ್ರಯತ್ನಗಳಲ್ಲಿ ಇಲ್ಲಿ ಏನಾದ್ರು ಇತರೆ ಮೇಲಿನ ಭಾಗ 1 ಭಾಗ 2 ಬಿಟ್ಟು ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿಗಳು ಇದ್ದರೆ ಇಲ್ಲಿ 4 ಕಾಲಮನ್ನು ಹಾಕಿ ಎಷ್ಟು ಅಮೌಂಟನ್ನು ನಮೂದಿಸಿ ನಂತರ ಹಾಕಿ, ಇಲ್ಲ ಅಂದರೆ ಸೇವ್ ಕೊಟ್ಟು ಮುಂದೆ ಹೋಗಿ. ಇಲ್ಲಿ ಡೇಟಾವನ್ನು ಯಶಸ್ವಿಯಾಗಿ ಉಳಿಸಲಾಗಿದೆ ಅಂತ ಬರುತ್ತೆ. ಇಲ್ಲಿ ಕ್ಲೋಸ್ ಮಾಡಿ ನಂತರ 9ನೇ ಹಂತಕ್ಕೆ ಹೋಗೋಣ. 9ನೇ ಹಂತ ಏನಂದರೆ ಶಾಲಾ ಆವರಣ ಸಂರಕ್ಷಣೆ, ಮೇಲುಸ್ತುವಾರಿ ಮತ್ತು ಅಭಿವೃದ್ಧಿ 2024-25 ಸಾಲಿಂದು. ಶಾಲಾ ಕಟ್ಟಡ ಆಸ್ತಿ ಸ್ವಂತದಿದ್ರೆ ಸ್ವಂತ, ಬಾಡಿಗೆ ಇದ್ದರೆ ಬಾಡಿಗೆ, ಅಥವಾ ಬಾಡಿಗೆ ಸಹಿತ ಇದ್ದರೆ ಬಾಡಿಗೆ ಸಹಿತ, ಇಲ್ಲ ಬಾಡಿಗೆ ರಹಿತ ಇದ್ದರೆ ಬಾಡಿಗೆ ರಹಿತ. ಶಾಲಾ ಆಸ್ತಿ ನೋಂದಣಿ ಆಗಿದ್ದರೆ ಹೌದು, ಇಲ್ಲ ಅಂದರೆ ಇಲ್ಲ. ಆಸ್ತಿ ನೋಂದಣಿ ಪ್ರಾಧಿಕಾರ ಯಾವುದಂತ ಇಲ್ಲಿ ಫಿಲ್ ಮಾಡಿ. ಆಸ್ತಿ ನೋಂದಣಿ ಸಂಖ್ಯೆ ಇರುತ್ತಲ್ಲ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ನೋಂದಣಿ ಯಾವಾಗ ಆಗಿದೆ ಅನ್ನೋದನ್ನು ಡೇಟನ್ನು ಹಾಕಬೇಕಾಗುತ್ತೆ. ಇಯರ್ ಮತ್ತು ಮಂತನ್ನು ಸೆಲೆಕ್ಟ್ ಮಾಡ್ಕೊಂಡು ಡೇಟನ್ನು ಹಾಕಿ. ಶಾಲಾ ಆಸ್ತಿಗೆ ಸಂಬಂಧಿಸಿದ ವಿವಾದಗಳಿದ್ದಲ್ಲಿ ಪರಿಹರಿಸಲಾಗಿದೆ ಎಸ್ ಅಥವಾ ನೋ, ಇಲ್ಲಾಂದರೆ ಅನ್ವಯಿಸೋದಿಲ್ಲ ಅಂದರೆ ಅನ್ವಯಿಸೋದಿಲ್ಲ ಅಂತ ಹಾಕ್ಬಿಟ್ಟು ಬಿಡಿ. ನಂತರ ಸೇವನ್ನು ಕೊಡಿ. ಸೇವ್ ಕೊಟ್ಟು ನೆಕ್ಸ್ಟು 10ನೇ ಸ್ಟೆಪ್ಗೆ ಹೋಗಬೇಕಾಗುತ್ತೆ. ಇಲ್ಲಿ 10ನೇ ಹಂತದಲ್ಲಿ ಶಾಲಾ ಅಭಿವೃದ್ಧಿ ಯೋಜನೆ ಸಿದ್ಧತೆಯಲ್ಲಿ SDMC ಪಾತ್ರ. ಶಾಲಾ ಅಭಿವೃದ್ಧಿ ಯೋಜನೆ ಸಿದ್ಧತೆಯಲ್ಲಿ SDMC ಸದಸ್ಯರ ಸಕ್ರಿಯ ಪಾಲ್ಗೊಳ್ಳಿಕೆ ಇದ್ದರೆ ಎಸ್ ಆರ್ ನೋ. ಶಾಲಾ ಅಭಿವೃದ್ಧಿ ಯೋಜನೆಯು ಶಾಲೆಯ 3 ವರ್ಷಗಳ ಅಭಿವೃದ್ಧಿಗೆ ಪೂರಕವಾದ ಮೂಲಭೂತ ಸೌಲಭ್ಯ ಮತ್ತು ಶೈಕ್ಷಣಿಕ ಅಂಶಗಳನ್ನು ಒಳಗೊಂಡಿದ್ದರೆ ಎಸ್ ಅಥವಾ ನೋ. ಶಾಲಾ ಅಭಿವೃದ್ಧಿ ಯೋಜನೆಯ ಆಧಾರಿತವಾಗಿ ಶಾಲೆಗೆ ಅಗತ್ಯವಿರುವ ಮೂಲಭೂತ ಸೌಲಭ್ಯಗಳನ್ನು ಪಡೆದುಕೊಳ್ಳಲಾಗಿದೆಯೇ, ಎಸ್ ಆರ್ ನೋ. ಶಾಲಾ ಅಭಿವೃದ್ಧಿ ಯೋಜನೆಯ ಆಧಾರಿತವಾಗಿ ಶಾಲೆಗೆ ಅಗತ್ಯವಿರುವ ಶಿಕ್ಷಕರನ್ನು ಪಡೆದುಕೊಳ್ಳಲಾಗಿದೆಯೇ, ಇದ್ರೆ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಶಾಲಾ ಅಭಿವೃದ್ಧಿ ಯೋಜನೆಯಲ್ಲಿ ಮಕ್ಕಳ ಕಲಿಕೆ ಪೂರಕವಾದ ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳನ್ನು ನಿಯತವಾಗಿ ಹಮ್ಮಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆಯೇ, ಎಸ್ ಆರ್ ನೋ ಕ್ವಶನ್. ಇದ್ದರೆ ಇಲ್ಲಾಂದರೆ ಇಲ್ಲ. ಶಾಲಾ ಅಭಿವೃದ್ಧಿ ಯೋಜನೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಂದ ಅನುಮೋದನೆ ಪಡೆಯಲಾಗಿದೆಯೇ, ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ ಸೇವ್ ಮಾಡಿ. ನಂತರ 11ನೇ ಹಂತ. ಇನ್ನು 3 ಹಂತಗಳಿದೆ. ಇಲ್ಲಿ 11ನೇ ಹಂತ SDMC ಸಹಕಾರದಿಂದ ಶಾಲೆಯನ್ನು ದತ್ತು ಕೊಡಲಾಗಿದೆಯೇ. ಇಲ್ಲಿ 2024-25 ಸಾಲಿನಲ್ಲಿ ಸ್ವೀಕರಿಸಿದ ದಾನ ದೇಣಿಗೆ ಒಟ್ಟು ಮೊತ್ತ ಏನಾದ್ರು ಇದ್ದರೆ ಇಲ್ಲಿ ಎಷ್ಟು ಅಮೌಂಟ್ ಇದೆ ಅನ್ನೋದನ್ನು ನೀವು ಇಲ್ಲಿ ಹಾಕಿ. ನಂತರ ಶಾಲೆಯಲ್ಲಿರುವ ನಿರುಪಯುಕ್ತ ಸಾಮಗ್ರಿಗಳನ್ನು ವಿಲೇವಾರಿ ಮಾಡಲಾಗಿದೆಯೇ, ಹರಾಜು ಪ್ರಕ್ರಿಯೆ ನಡೆಸಿ. ಎಸ್ ಇದ್ದರೆ ಎಸ್ಸು, ಇಲ್ಲ ಅಂದರೆ ಇಲ್ಲ. ಹೌದಾದಲ್ಲಿ ಏನಾರ ಎಸ್ ಇದ್ದರೆ ನೀವು ಅದರಿಂದ ಎಷ್ಟು ಹಣ ಬಂದಿದೆ ಅಂತ ಇಲ್ಲಿ ಹಾಕಬೇಕಾಗುತ್ತೆ. ನಂತರ ಶಾಲೆಯ ಜಮೀನು ಆವರಣದಲ್ಲಿ ಬೆಳೆದ ಬೆಳೆಯ ಹರಾಜು, ಅಂದರೆ ಶಾಲೆಯ ಆವರಣದಲ್ಲಿ ಹರಾಜು ಮಾಡಿ ಏನಾದ್ರು ಬೆಳೆ ಬೆಳೆದಿದ್ದು ಅಲ್ಲಿಂದ ಬಂದಿರೋ ಅಮೌಂಟನ್ನು ಇಲ್ಲಿ ಹಾಕಬೇಕಾಗುತ್ತೆ. SDMC ಸಹಕಾರದ ಶಾಲೆಯನ್ನು ದತ್ತು ಕೊಡಲಾಗಿದ್ದಲ್ಲಿ ವಿವರಗಳು ಏನಾದರೂ ಇದ್ದರೆ ಇಲ್ಲಿ ನೀವು ಹಾಕಬೇಕಾಗುತ್ತೆ. ವಿವರಗಳು SDMC ಸಹಕಾರದಿಂದ ಶಾಲೆಯನ್ನು ದತ್ತು ಕೊಡಲಾಗಿದ್ದ ವಿವರಗಳೇನಾರಿದ್ದರೆ ಯಾವ ವಿವರಗಳು ಅಂತ ಹಾಕಿ, ಯಾವ ಸಂಸ್ಥೆ ಅಂತ ಹಾಕಿ, ಮತ್ತು ಅವರ ಸಹಕಾರದಿಂದ ಏನಾರು ಅನುದಾನಗಳು ಅಥವಾ ಏನಾರು ಫೆಸಿಲಿಟಿಗಳು ಬಂದಿದ್ದರೆ, ದತ್ತು ಪಡೆದ
ದಿನಾಂಕವನ್ನು ಹಾಕಿ, ನಂತರ ಏನು ದತ್ತು ಪಡೆದಿರ್ತೀರಾ, ಯಾವಾಗ ಕೊನೆಗೊಳ್ಳುತ್ತೆ ಅಂತ ಹಾಕಿ, ಅದು ಒಟ್ಟು ಮೌಲ್ಯ ಎಷ್ಟು ಅಂತ ಹಾಕಿ, ಇನ್ನೂ ಏನಾದರೂ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಆ್ಯಡ್ ಮಾಡಿ ನಂತರ ಇಲ್ಲಿ ಹೋಗುತ್ತೆ. ಇಲ್ಲಾಂದ್ರೆ ಇಲ್ಲಿ ನಾನು ಸುಮ್ಮನೆ ಏನಾದ್ರು ಎಂಟ್ರಿ ಮಾಡ್ತೀನಿ. ಮೌಲ್ಯ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡಿ ನಂತರ ಇಲ್ಲಿ ನೀವು ಲಾಸ್ಟಿಗೆ ಸೇವ್ ಕೊಡಬೇಕಾಗುತ್ತೆ. ಮುಂದೆ 12ನೇ ಹಂತ, ವಿವಿಧ ಹಂತದ ಸಹಪಠ್ಯ ಚಟುವಟಿಕೆಗಳ ಆಯೋಜನೆ. ಇಲ್ಲಿ ಸಹಪಠ್ಯ ಚಟುವಟಿಕೆಗಳು ಶಾಲಾ ಹಂತ, ಕ್ಲಸ್ಟರ್ ಹಂತ, ತಾಲೂಕು ಹಂತ, ಜಿಲ್ಲಾ ಹಂತ. ಮಕ್ಕಳು ಇಲ್ಲಿ ಯಾವ ಲೆವೆಲ್ವರೆಗೂ ಹೋಗಿರ್ತಾರೆ ಈ ಸಹಪಠ್ಯ ಚಟುವಟಿಕೆಗಳಲ್ಲಿ. ಪ್ರತಿಭಾ ಕಾರಂಜಿ ಇಲ್ಲಿ ಶಾಲಾ ಹಂತ ಇದ್ದರೆ ಶಾಲಾ ಹಂತ, ಏನಾದ್ರು ಇಲ್ಲೇ ಸ್ಟಾಪ್ ಆಗಿದ್ರೆ ಕ್ಲಸ್ಟರ್ ಹಂತಕ್ಕೆ ಹೋಗಿದ್ರೆ ಕ್ಲಸ್ಟರ್ ಹಂತನೂ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ತಾಲೂಕು ಹಂತಕ್ಕೆ ಹೋಗಿದ್ರೆ ತಾಲೂಕು ಹಂತನೂ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಜಿಲ್ಲಾ ಹಂತಕ್ಕೆ ಹೋಗಿ ಎತ್ಕೊಂಡ್ಬಂದ್ರೆ ಅಲ್ಲೂ ಅಷ್ಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಏನಾದರೂ ಬರೀ ಶಾಲಾ ಹಂತ ಮಾತ್ರ ಪಾರ್ಟಿಸಿಪೇಟ್ ಮಾಡಿದರೆ, ಶಾಲಾ ಹಂತದಲ್ಲೆಲ್ಲ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಶಾಲಾ ಹಂತ ಎಲ್ಲದನ್ನು ನಮೂದಿಸಿ. ಏನಾದರೂ ಕ್ಲಸ್ಟರ್ ಹಂತಕ್ಕೆ ಹೋಗಿಲ್ಲ ಅಂದರೆ ಶಾಲಾ ಹಂತದಲ್ಲೇ ಫುಲ್ ಎಂಡ್ ಆಗಿದೆ, ಇಲ್ಲೇ ಇಷ್ಟು ಒಂದು ಟಿಕ್ ಮಾಡಿಬಿಟ್ಟು ಬಿಡಬೇಕಾಗುತ್ತೆ. ನಂತರ ಕ್ರೀಡಾಕೂಟ, ವಸ್ತು ಪ್ರದರ್ಶನ, ಸಾಹಿತ್ಯ ಸ್ಪರ್ಧೆಗಳು ಏನಾರು ಇದ್ದರೆ ಹಾಕಿ, ಇಲ್ಲ ಅಂದರೆ ಇಲ್ಲ. ಕಲಿಕಾ ಹಬ್ಬ, ಮೇಳಗಳು, ಶಿಬಿರಗಳು, ಶೈಕ್ಷಣಿಕ ಪ್ರವಾಸ, 9ನೇ ಶಾಲಾ ವಾರ್ಷಿಕೋತ್ಸವ, ಶಾಲಾ ಮಹೋತ್ಸವಗಳು ಆಚರಿಸಿದರೆ. ನೆಕ್ಸ್ಟ್ ಪ್ರಾಚ್ಯ ಪ್ರಜ್ಞಾ ಸ್ಪರ್ಧೆಗಳು, ಶಾಲಾ ಸಂಸತ್ತು ರಚನೆ, ಸಕ್ರಿಯವಾಗಿ ಭಾಗವಹಿಸಿಕೆ. ಸೊ ಇದು ಶಾಲಾ ಹಂತ, ಕ್ಲಸ್ಟರ್ ಹಂತ, ತಾಲೂಕು ಹಂತ ಮತ್ತು ಜಿಲ್ಲಾ ಹಂತ. ಇಲ್ಲಿ ನೀವು ಯಾವ ಹಂತದವರೆಗೂ ಬರುತ್ತೆ ಆ ಹಂತದವರೆಗೂ ನೀವು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಟಿಕ್ ಮಾಡಿ ಸೇವ್ ಮಾಡಿ. ನಂತರ 13ನೇ ಹಂತ, ಕೊನೆಯ ಹಂತ ಏನಂದರೆ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಶಾಲೆಯು ರಾಜ್ಯ, ವಿಭಾಗ, ಜಿಲ್ಲೆ, ತಾಲೂಕು ಹಂತದ ಪ್ರಶಸ್ತಿ ಪುರಸ್ಕಾರ ಪಡೆದಿದ್ದರೆ ವಿವರಗಳನ್ನು ನಮೂದಿಸಿ. ಪಡೆದಿದ್ದರೆ ಇಲ್ಲಿ ವಿವರಗಳನ್ನು ಗರಿಷ್ಠ 5 ಕಾರ್ಯಕ್ರಮಗಳನ್ನು ನೀವು ಇಲ್ಲಿ ನಮೂದು ಮಾಡಬೇಕಾಗುತ್ತೆ. ಏನಾದರೂ ನಮೂದು ಮಾಡಿ ಯಾವ ಹಂತದವರೆಗೂ ಹೋಗಿದೆ ಅನ್ನೋದನ್ನ ನಮೂದು ಮಾಡಿ ಇಲ್ಲೇ ಆ್ಯಡ್ ಮಾಡಿಬಿಡಿ. ಇದಾದಮೇಲೆ ನೀವು ಎಷ್ಟು 13 ಹಂತಗಳಿದೆ 13 ಹಂತಗಳನ್ನು ಫಿಲ್ ಮಾಡಿದ ನಂತರ ಇಂಪಾರ್ಟೆಂಟ್ ಏನಂದರೆ ಮತ್ತೆ ಮಾಹಿತಿಗೆ ಹೋಗಿ ಒಂದು ಸಲ ನೀವು 13 ಹಂತಗಳನ್ನು ನೀಟಾಗಿ ಫಿಲ್ ಮಾಡಿದ್ದೀರ ಅಂತ ರೀಚೆಕ್ ಮಾಡ್ಕೊಳ್ಳಿ. ಮೇಲೆ ಹೋಗ್ಬಿಟ್ಟು ರೀಚೆಕ್ ಮಾಡಾದಮೇಲೆ ನಂತರ ಮಾಹಿತಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಕೆ. ಇಲ್ಲಿ ನೀವು ನಮೂದು ಮಾಡಿದ್ದೀರಾ, ಎಂಟ್ರಿ ಮಾಡಿದ್ದೀರಾ, ಈಗ ನೀವು ಇಲ್ಲಿ ಸಲ್ಲಿಕೆ ಅಂದರೆ ಫೈನಲ್ ಸಬ್ಮಿಟನ್ನು ಕೊಡಬೇಕಾಗುತ್ತೆ. ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಇನ್ನೊಂದ್ಸಲ ರೀಚೆಕ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಫುಲ್ಲು ಸ್ಕ್ರಾಲ್ ಮಾಡಿ ಲಾಸ್ಟಿಗೆ ಬಂದಮೇಲೆ ನೀವು ಫಿಲ್ ಮಾಡೋ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗ್ತಾ ಇರುತ್ತೆ. ಇಲ್ಲಿ ನೀವೇನು ಎಡಿಟ್ ಮಾಡೋಕ್ಕಲ್ಲ. ಎಡಿಟ್ ಮಾಡಬೇಕು ಅಂದರೆ ಮತ್ತೆ ಏನು ಮಾಡಬೇಕು, ನೀವು ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆನೇ ಶಾಲಾ ಹಂತದ ಪ್ರಶ್ನಾವಳಿ ನಮೂದಿಸಿ ಅಂತ ಇದೆಯಲ್ಲ ಅಲ್ಲೋಗಿ ಕ್ಲಿಕ್ ಮಾಡಿ ನೀವೇನು ಮಾಡಬೇಕಾದ್ರೆ ಮತ್ತೆ ಎಡಿಟ್ ಮಾಡಿ ಮತ್ತೆ ಇಲ್ಲಿ ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಲಾಸ್ಟ್ಗೆ ವಿಭಾಗವಾರು ಶಾಲೆ ಭರ್ತಿ ಮಾಡಿದ ಮಾಹಿತಿಯ ಸಾರಾಂಶ ಎಲ್ಲ ಇಲ್ಲಿ ಫಿಲ್ ಮಾಡಿಲ್ಲ, ಫಿಲ್ ಮಾಡಿರೋದೆಲ್ಲ ಫಿಲ್ಡ್ ಅಂತ ಬರುತ್ತೆ. ಎಲ್ಲ ಫಿಲ್ಡ್ ಅಂತ ಬಂದ ಮೇಲೆ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಫೈನಲ್ ಸಬ್ಮಿಟನ್ನು ಕೊಡಬೇಕಾಗುತ್ತೆ. ಫೈನಲ್ ಸಬ್ಮಿಟ್ ಕೊಟ್ಟ ಮೇಲೆ ನಂತರ ಇಲ್ಲಿ ನಿಮ್ಮ HM ಮೊಬೈಲ್ಗೆ OTP ಹೋಗುತ್ತೆ. OTPಯನ್ನು ಇಲ್ಲಿ ಎಂಟ್ರಿ ಮಾಡಿ, ಎಂಟ್ರಿ ಪಿಕ್ ಮಾಡಾದ್ಮೇಲೆ ಫೈನಲ್ ಸಬ್ಮಿಟನ್ನು ಇಲ್ಲಿ ಕೊಡಿ. ಒಂದ್ಸಲ ನೀವು ಒಮ್ಮೆ ಡೇಟಾವನ್ನು ಸಲ್ಲಿಸಿದ ನಂತರ ಡೇಟಾವನ್ನು ಮಾರ್ಪಡಿಸಲಾಗೋದಿಲ್ಲ. ನೀವು ಕೇರ್ಫುಲ್ಲಾಗಿ ಇನ್ನೊಂದ್ಸಲ ರೀಚೆಕ್ ಮಾಡಿಕೊಂಡು ಕೊಡಿ. ಒಂದ್ಸಲ ಫೈನಲ್ ಸಬ್ಮಿಟ್ OTP ಹಾಕಿ ಸಬ್ಮಿಟ್ ಕೊಟ್ಟ ಮೇಲೆ ಮತ್ತೆ ಇಲ್ಲಿ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲೇನು ಮಾಡ್ತೀರಾ, ಒಂದ್ಸಲಿ ನೀಟಾಗಿ ಚೆಕ್ ಮಾಡಿಕೊಂಡು ಸಬ್ಮಿಟನ್ನು ಕೊಡ್ತಾ ಹೋಗಿ. ಫೈನಲ್ ಸಬ್ಮಿಟ್ ಕೊಟ್ಟ ನಂತರ ಇಲ್ಲಿ ಪ್ರಮಾಣ ಪತ್ರ ಇರುತ್ತೆ. ಪ್ರಮಾಣ ಪತ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಒಂದು ಪ್ರಮಾಣ ಪತ್ರ ಬಂದಿರುತ್ತೆ. ಸೊ ಉತ್ತಮ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಂತ. ಸೊ ಇದನ್ನು ನೀವು ಸೇವ್ ಮಾಡಿಕೊಂಡು ಇಲ್ಲಿ ನಿಮ್ಮ ಫೈಲ್ಗೆ ಹಾಕೋಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.